ಹೌದು, ಜನರಿಗೆ ದುಪ್ಪಟ್ಟು ಹಣದ ಆಸೆ ತೋರಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದುಕೊಂಡು ಪರಾರಿಯಾಗುವ ತಂಡ ಹಳಿಯಾಳದಲ್ಲಿ ಕಾರ್ಯಾಚರಿಸ್ತಾ ಇರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಸದ್ಯ ಹಳಿಯಾಳದ ಸಂಜಯ್ ಕ್ರಾಸ್ಟೋ ಹಾಗೂ ಚಂದ್ರಕಾಂತ್ ಮಹದೇವ ಅಗಸಿಮನಿ ಎಂಬುವವರು ಈ ಜಾಲದ ಬಲೆಗೆ ಬಿದ್ದು ಒಟ್ಟು 57 ಲಕ್ಷ ರೂಪಾಯಿ ಕಳೆದುಕೊಂಡಿದ್ದಾರೆ. ಹಣ ಕಳೆದುಕೊಂಡ ಇಬ್ಬರು ಸಂತ್ರಸ್ತರಿಗೆ ನಾಮ ಹಾಕಿದ ಜನರು ಬೇರೆ ಬೇರೆ ಆಗಿದ್ರೂ ಅಸಲಿಯತ್ತಿಗೆ ಇವರೆಲ್ಲ ಒಂದೇ ತಂಡದ ಸದಸ್ಯರು ಅಂತ ತಿಳಿದು ಬಂದಿದೆ. ಹಳಿಯಾಳದಲ್ಲಿ ಹೀರೋ ಕಂಪನಿ ದ್ವಿಚಕ್ರ ವಾಹನದ ಮಾರಾಟಗಾರನಾಗಿರುವ ಸಂಜಯ್ ಕ್ರಾಸ್ಟೋ ಎಂಬುವವರಿಗೂ ಟೋಪಿ ಹಾಕಿದ್ದಾರೆ. ಕೊಲ್ಲಾಪುರ ಮೂಲದ ಪ್ರಸಾದ ಪರಶುರಾಮ ಸೋನಕೆ ಪ್ರಮುಖ, ಮಹಾರಾಷ್ಟ್ರ ಮೂಲದ ಸೋಪ್ನಿಲ್ ಗಜಾನನ ಮಾತಾಡೆ, ಸೋನಿಯಾ ವಿಶ್ವನಾಥ್ ಹಟ್ಟಿ ಮತ್ತು ಫೋರೆಕ್ಸ್ ಹೆಲ್ತ್ ಇನ್ಶೂರೆನ್ಸ್ ಮ್ಯಾನೇಜರ್ ಸೇರಿ ಲಾಭದ ಆಸೆ ತೋರಿಸಿ ಮೋಸ ಮಾಡಿದ್ದಾರೆ. ಆರೋಪಿಗಳು 2022ರ ಸೆಪ್ಟೆಂಬರ್ 1ರಂದು ಆರ್ಟಿಜಿಎಸ್ ಮೂಲಕ 21 ಲಕ್ಷ ರೂಪಾಯಿ, 2023ರ ಜನವರಿ 27ರಂದು 3 ಲಕ್ಷ ರೂಪಾಯಿ ಪಡೆದುಕೊಂಡಿದ್ರು. ನಂಬಿಕೆಗೆ ಬಾಂಡ್ ನೀಡಿದ್ದರು. ಅಲ್ಲದೆ ಪ್ರಮುಖ ಆರೋಪಿ ಪ್ರಸಾದ್ ಎಂಬಾತ ಸಂತ್ರಸ್ತರಿಂದ 2022ರ ಮೇ 24ರಿಂದ 2023ರ ಫೆಬ್ರವರಿ 10ರವರೆಗೆ ಹಂತ ಹಂತವಾಗಿ ಕೈ ಸಾಲದ ರೂಪದಲ್ಲಿ 27 ಲಕ್ಷ ರೂಪಾಯಿ ಪಡೆದುಕೊಂಡು ಸಂಜಯ್ಗೆ ಖಾಲಿ ಚೆಕ್ ನೀಡಿ ಪಂಗನಾಮ ಹಾಕಿದ್ದಾನೆ. ಆದರೆ ಯಾವಾಗ ಸಂತ್ರಸ್ತ ಸಂಜಯ್ಗೆ ಹಣದ ಅವಶ್ಯಕತೆ ಬಿದ್ದಿತ್ತೋ ಆರೋಪಿ ಪ್ರಸಾದ್ ನೀಡಿದ ಚೆಕ್ಗಳನ್ನ ಬ್ಯಾಂಕಿಗೆ ಹಾಕಲು ಹೋದಾಗ ಆರೋಪಿ ಅವರನ್ನ ತಡೆದು ಖಾತೆಯಲ್ಲಿ ಹಣ ಇಲ್ಲ, ತಾನು ಬೇರೆ ರೀತಿ ಹಣ ವ್ಯವಸ್ಥೆ ಮಾಡಿಕೊಡೋದಾಗಿ ತಿಳಿಸಿದ್ದ. ಆಗ ಸಂತ್ರಸ್ತ ಸಂಜಯ್ಗೆ ತಾನು ಮೋಸ ಹೋಗಿರೋದಾಗಿ ಜ್ಞಾನೋದಯವಾಗಿದೆ. ಸಾಕಷ್ಟು ಬಾರಿ ಹಣ ಕೇಳಿದ್ರೂ ನೀಡದಿರೋದು ಕಂಡು ಹಳಿಯಾಳ ಹಾಗೂ ಕೊಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಪ್ರಕರಣವು ದಾಖಲಾಗಿದೆ. ನಾನು ಆಶೀಶ್ ಸಾಲ್ವಾದರ್ ಕ್ರಾಸ್ಟೋ ಅಂಥೇಳಿ, ನನ್ನ ತಮ್ಮ ಸಂಜಯ್ ಸಾಲ್ವಾದರ್ ಕ್ರಾಸ್ಟೋ, ಪ್ರಸಾದ್ ಪರಶುರಾಮ್ ಸೋನ್ಕೆ ಅನ್ನುವ ವ್ಯಕ್ತಿ ನಮ್ಮ ತಮ್ಮಗೆ 10 ವರ್ಷದಿಂದ ಅವನು ಇದಿತ್ತು, ಏನು ಪರಿಚಯ ಇತ್ತು. ಪರಿಚಯ ಇದ್ದಾಗ ಆ ಪರಿಚಯದ ಲಾಭ ಮಾಡಿಕೊಂಡು ಅವನು ಒಂದು ಕಂಪ್ನಿ, ಒಳ್ಳೆ ಕಂಪ್ನಿ ಇದೆ ಅಂತ ಹೇಳಿ ಆ ಕಂಪ್ನಿಯಲ್ಲಿಂದ ಅವನು ಪರಿಚಯ ಮಾಡಿಸಿ ನಮ್ಮ ಬ್ರದರ್ಗೆ ಕರ್ಕೊಂಡು, ನಮ್ಮದು ಯಾವುದೂ ಕಂಪ್ನಿಯಿಂದ ನಮ್ಮ ಪರಿಚಯ ಇದ್ದಿದ್ದಿಲ್ಲ. ನಮ್ಮ ಬ್ರದರ್ಗೆ ನಾನು ನಿನಗೆ ಪರಿಚಯ ಮಾಡಿಕೊಡ್ತೇನೆ, ನಾನು ಕೂಡ ಅಲ್ಲೇ ದುಡ್ಡು ಹಾಕ್ತೇನೆ, ನೀನು ಕೂಡ ಹಾಕಂಥೇಳಿ ನಂಬಿ ನಮ್ಮ ತಮ್ಮ 24 ಲಕ್ಷ ರೂಪಾಯಿ ಹಾಕಿದ್ದಾನೆ. ಆ ವಿಷಯದಲ್ಲಿ ಬಾಂಡ್ ಮಾಡಿಕೊಟ್ಟಿದ್ದಾರೆ ಅವರು. ಅದು ಕೂಡ ಭೋಗಸಿದೆ, ಅದು ಕೂಡ ಕಂಪ್ನಿ ಬಂದಾಗಿದೆ. ಅದರಲ್ಲಿ ಇವರು ಎಲ್ಲರೂ ಇನ್ವಾಲ್ವ್ ಇದ್ದಾರೆ, ಏಜೆಂಟ್ಸು ಮತ್ತು ಆ ಕಂಪ್ನಿ ಮಾಲಕರು. ಆಮೇಲೆ ಮತ್ತೇನು ಮಾಡಿದಾನೋ ಅಷ್ಟಕ್ಕೆ ಅವ್ನು ನಿಂತಿಲ್ಲ. ಕಂಪ್ನಿ ಬಂದಾದರೂ ಕೂಡ ಒಂದು 4-5 ತಿಂಗಳು ಏನು ಮಾಡಿದ್ದಾನೆ, ಮತ್ತು ಅವನು 7 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಹೀಗೆ ನಮ್ಮ ಬ್ರದರ್ ಏನು ಮಾಡಿದ್ದಾರೆ, ಎಲ್ಲ ಬಂಗಾರ ಗಿಂಗಾರ ಎಲ್ಲ ಒತ್ತಿಟ್ಟು ಇಲ್ಲಿಂದ ಲೋನ್ ಮಾಡಿ 27 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಆದರೆ ಅದು 27 ಲಕ್ಷದ ಅವನ ಹತ್ರ ಯಾವುದೂ ಕೂಡ ನಮಗೆ ಲೆಕ್ಕಿಯಲ್ಲಿ ಕೊಟ್ಟಿಲ್ಲ. ಅವನು ಆ ದುಡ್ಡನ್ನು ಅವನು ತನ್ನ ಕಿಶೆದಲ್ಲಿ ಇಟ್ಕೊಂಡಾರೆ. ಅದರಲ್ಲಿ ಏನು ಫ್ರಾಡ್ ಮಾಡಿದಾನಂದರೆ, ದುಡ್ಡು ತೊಗೊಳ್ಬೇಕಾದ್ರೆ ಅವನು 27 ಲಕ್ಷ ರೂಪಾಯಿದು ನಮಗೆ ಚೆಕ್ ಕೊಟ್ಟವನು. ಚೆಕ್ ಕೊಟ್ಟ ನಂತರ ಏನಾಯ್ತಂದರೆ, ಸ್ವಲ್ಪ ದಿವಸ ಹೋದ ನಂತರ ನಮ್ಮ ಬ್ರದರ್ ಏನು ಹೇಳಿದ್ರು, ನಿಂಗೆ ಯಾವಾಗ ಬೇಕಾಗ ನೀನು ಡ್ರಾ ಮಾಡು ಅಂತ ಹೇಳಿದ ಅವನು. ಸ್ವಲ್ಪ ದಿವಸ ಆದ ನಂತರ ಏನು ಮಾಡಿದಾನಂದರೆ, ನನಗೆ ದುಡ್ಡು ಬೇಕಂದಾಗ ನಮ್ಮ ಬ್ರದರ್ ಕೇಳಿದಾಗ ಅವನು ಹೇಳಿದಾನೆ, ಆ ಅಕೌಂಟ್ದಲ್ಲಿ ಈಗ ಸದ್ಯಕ್ಕೆ ದುಡ್ಡಿಲ್ಲ, ನಾವು ಒಂದು ಕೆಲಸ ಮಾಡ್ತೇನೆ, ನಾನು ನಮ್ಮ ಅಮ್ಮನ ಮಗನಿಗೆ ನಾನು ಕಳಿಸ್ಕೊಡ್ತೇನೆ ಅಂಥೇಳಿ ಕಳಿಸ್ಕೊಟ್ಟು ಅದು 27 ಲಕ್ಷ ರೂಪಾಯಿ ಚೆಕ್ ತೊಗೊಂಡೋಗಿದ್ದಾನೆ. ನಮ್ಮ ಬ್ರದರಲ್ಲಿ ಏನು ಮಾಡಿದಾನಂದರೆ, ಅದರದ್ದು ಫೋಟೋ ಹೊಡೆದು ನಮ್ಮದು ಅದ್ರ ಕಾಪಿ ಇದೆ ಅದರದ್ದು, ಆದರೆ ಚೆಕ್ ನಮ್ಮ ಹತ್ರ ಇಲ್ಲ. ಅದರಲ್ಲಿ 27 ಲಕ್ಷ ಅವ್ನು ಬರೆದು ಕೊಟ್ಟಿದ್ದು, ನಾವು ಕೊಟ್ಟಿದ್ದು 27 ಲಕ್ಷ, ಅವ್ನು ಬರೆದು ಕೊಟ್ಟಿದ್ದು 27 ಲಕ್ಷ. ಅವ್ನು ಸಿಗ್ನೇಚರ್ ಇದೆ, ಅವ್ನ ಹೆಸರಿದೆ, ಯಾವ ಬ್ಯಾಂಕ್ ಇದೆ ಅದು ಕೂಡ ಇದೆ. ಆದ ನಂತರ ಅವನು ಪುನಃ ಚೆಕ್ ಕಳಿಸ್ಕೊಡು ಅಂತ ಹೇಳಿದಾಗ ಅವನು ಕೊಟ್ಟೇ ಇಲ್ಲ. ಆಮ್ಯಾಗ ನಾವು ಆ ವಿಷಯದಲ್ಲಿ ಪೊಲೀಸರಲ್ಲಿ ಹೋಗಿ ಈ ವಿಷಯದಲ್ಲಿ ಅವನು ಚೆಕ್ ತೊಗೊಂಡೋಗಿದ್ದಾನೆ, ದುಡ್ಡು ಕೊಡ್ತಾ ಇಲ್ಲ ಅಂದಾಗ ನಾವು ಹಳಿಯಾಳ ಪೊಲೀಸ್ ಸ್ಟೇಷನ್ದಲ್ಲಿ 27 ಲಕ್ಷ ರೂಪಾಯಿ ನಾವು FIR ಮಾಡಿದ್ದೇವೆ. ಮತ್ತು 24 ಲಕ್ಷ ರೂಪಾಯಿ ಏನು ಬಾಂಡ್ ಮಾಡಿದ್ದಾನಲ್ಲ, ಅದು ಬಾಂಡ್ ಕೊಟ್ಟಿದ್ದಾನೆ. ಅದು ಕೊಲ್ಲಾಪುರದಲ್ಲಿ ಪೊಲೀಸರು ಏನು ಹೇಳಿದರು, ಅದು 51 ಲಕ್ಷದ ಮಾಡಲಿಕ್ಕಾಗೋದಿಲ್ಲ, ಯಾಕಂದರೆ ಇದು 24 ಲಕ್ಷ ರೂಪಾಯಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಅದು ಮಹಾರಾಷ್ಟ್ರ ಅಂದರೆ ಕೊಲ್ಲಾಪುರ ಜುರಿಡಿಕ್ಷನ್ದಲ್ಲಿ ಅಲ್ಲೇ ನೀವು ಅದೇ ಪೊಲೀಸ್ ಸ್ಟೇಷನ್ದಲ್ಲಿ ಕಂಪ್ಲೇಂಟ್ ಮಾಡಬೇಕು. ಆ ಕಂಪ್ಲೇಂಟ್ ಮಾಡಿದಾಗ ಪ್ರಸಾದನ ಏನು ಅಣ್ಣ ಇದ್ದಾನಲ್ಲ, ಪ್ರಸಾದನ ಏನು ಮಾಮ ಇದ್ದಾನಲ್ಲ, ಅವರು ಎಲ್ಲ ಫ್ರಾಡಿಗೆ ಭಾಳ ಜನನೂ ಅವನ ಮೇಲೆ ವಿರುದ್ಧ ಒಂದೇ ಅದು FIR ಮಾಡಿ ಮೊನ್ನೆ ಅವನಿಗೆ ಏನು ಮಾಡಿದ್ದಾರೆ ಅಂದರೆ, ಅವ್ನಿಗೆ ಜೈಲಲ್ಲಿ 15 ದಿವಸ ಆಯ್ತು. ಈಗ ಅವ್ನು ಜೈಲಲ್ಲಿ ಇದ್ದಾನೆ. ಮತ್ತು ಅದು 27 ಲಕ್ಷ ರೂಪಾಯಿ ಚೆಕ್ನು ನಮ್ಗೆ ಕೊಡಲಿಲ್ಲ ಅವನು. ನಮ್ಮ ಹತ್ರ ಅದರದ್ದು ಕಾಫಿ ಇದೆ.
ಇನ್ನು ಎರಡನೇ ಪ್ರಕರಣದಲ್ಲಿ ಹಳಿಯಾಳ ತೇರಗಾಂವ್ ನಿವಾಸಿ ಚಂದ್ರಕಾಂತ್ ಮಹದೇವ ಅಗಸಿಮನಿ ಎಂಬುವವರಿಗೆ 3 ಆರೋಪಿಗಳು ಬರೋಬ್ಬರಿ 7 ಲಕ್ಷ ರೂಪಾಯಿ ಪಂಗನಾಮ ಹಾಕಿದ್ದಾರೆ. ಸಂತ್ರಸ್ತ ಚಂದ್ರಕಾಂತ್ ಅವರ ತಾಯಿಯ ಅಕ್ಕನ ಮಗಳು ಕೊಲ್ಲಾಪುರ ನಿವಾಸಿಗಳಾದ ಸವಿತಾ ಗಂಗಾರಾಮ್ ದಂಡಿ ಹಾಗೂ ಅಭಿಷೇಕ್ ಗಂಗಾರಾಮ್ ದಂಡಿ, ಅಜ್ಜಪ್ಪ ಸಂಭಾಜಿ ದಂಡಿ ಒತ್ತಾಯ ಮಾಡಿ 2022ರ ಏಪ್ರಿಲ್ 6ರಂದು 1 ಲಕ್ಷ ರೂಪಾಯಿ ಹಾಗೂ ಜೂನ್ 24ರಂದು 6 ಲಕ್ಷ ರೂಪಾಯಿ ವರ್ಗಾವಣೆ ಮಾಡಿಸಿಕೊಂಡಿದ್ರು. ಈ ಹಣದ ಬದಲಾಗಿ 2022ರ ಮೇ ತಿಂಗಳಿನಲ್ಲಿ 10,000 ರೂಪಾಯಿ, ಜೂನ್ ತಿಂಗಳಿನಲ್ಲಿ 10,000 ರೂಪಾಯಿ, ಜುಲೈ ತಿಂಗಳಿನಲ್ಲಿ 60,000 ರೂಪಾಯಿ ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ 70,000 ರೂಪಾಯಿ ಸೇರಿಸಿ ಒಟ್ಟು 1.5 ಲಕ್ಷ ರೂಪಾಯಿ ಹಣ ಮಾತ್ರ ವಾಪಸ್ ಹಾಕಿದ್ದರು. ಆದರೆ ಉಳಿದ ಹಣವನ್ನ ಹಾಕದೇ ಇರೋದನ್ನ ಕೇಳಿದಾಗ ಒತ್ತಾಯ ಮಾಡಿದ್ರೆ ಹಣ ಹಿಂತಿರುಗಿಸೋದಿಲ್ಲ ಅಂತ ಸಂತ್ರಸ್ತ ಚಂದ್ರಕಾಂತ್ ಎಂಬುವವರನ್ನ ಹೆದರಿಸಲು ಆರಂಭಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತ ಚಂದ್ರಕಾಂತ್ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದು, ಆರೋಪಿಗಳನ್ನ ಬಂಧಿಸಿ ತಾನು ಕಳೆದುಕೊಂಡ ಹಣವನ್ನ ಮತ್ತೆ ಪಡೆಯಲು ಸಹಾಯ ಮಾಡಬೇಕು ಅಂತ ಕೋರಿಕೊಂಡಿದ್ದಾರೆ. ನಾನು ಚಂದ್ರಕಾಂತ್ ಅಗಸಿಮನಿ ಅಂತ ತೇರಗಾಂವದವರು, ಹಳಿಯಾಳ ತಾಲೂಕು. ಮತ್ತು ನಮ್ಮದು ತಾಯಿ ಅಕ್ಕನ ಮಗಳು, ಆನಂತರ ವಿದ್ಯಾಶ್ರೀ ಶಿವಾಜಿ ಶಿದಬಣ್ಣವ್ರಂತ ತೇರಗಾಂವದವರು, ನಮ್ಮ ಮಾಮನ ಮಗಳವಳು ಅವಳು, ಮತ್ತು ಆನಂತರ ಸವಿತಾ ಗಂಗಾರಾಮ್ ದಂಡಿ, ಇವರು ಇಬ್ಬರು ಸೇರಿ ನಂದು ಜಮೀನು ಮಾರಿ ದುಡ್ಡು FD ಮಾಡಿ ಬ್ಯಾಂಕ್ದಲ್ಲಿ ಇಟ್ಟಿದ್ದೆ ನನ್ನ ಮಕ್ಕಳ ಹೆಸರಿನಲ್ಲಿ. ಆ ದುಡ್ಡನ್ನ ನಾನು ನಿನಗೆ ಡಬಲ್ ಮಾಡಿಸ್ಕೊಡ್ತೀನಿ ಅಂತಂತ ಹೇಳಿ ಇಸ್ಕೊಳ್ತಾ ಇದ್ರು ಅವರು. ನಾನೇ ಅದೇ ಬೇಡ ನಮಗೆ ಅಂತಂತ ಹೇಳಿದೆ. ಆದರೂ ಕೂಡ ನಿನಗೆ ನಾವು ದುಡ್ಡನ್ನು ಡಬಲ್ ಮಾಡಿಸ್ಕೊಡ್ತೀವಿ, ನೀನು ಬಡವ ಇದ್ದೀವಿ, ಶ್ರೀಮಂತ ಮಾಡ್ತೀವಿ ನಾವು ನಿನಗೆ ಅಂತಂತೇಳಿ ವಂಚನೆ ಮಾಡಿ ನನ್ನನ್ನು 7 ಲಕ್ಷ ರೂಪಾಯಿನ ವಂಚನೆ ಮಾಡಿ ಅವ್ರು ತೊಗೊಂಡಿದ್ದಾರೆ. ನಂದು ನನಗೇನಾದರೂ ದಯಮಾಡಿ ನನ್ನ ದುಡ್ಡು ನನಗೆ ವಾಪಸ್ ಇಸ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಿಮಗೆ. ಸದ್ಯ ಸಂತ್ರಸ್ತ ಸಂಜಯ್ ಕೊಲ್ಲಾಪುರದಲ್ಲಿ ದಾಖಲಿಸಿದ ಪ್ರಕರಣ ಸಂಬಂಧಿಸಿ ಹಳಿಯಾಳದ ಗಂಗಾರಾಮ್ ಪೀತಾಂಬರ ದಂಡಿ ಎಂಬಾತನ ಬಂಧನ ಆಗಿದೆ. ಹಳಿಯಾಳದ ಪ್ರಕರಣಗಳು ಬೇರೆ ಬೇರೆಯಾಗಿದ್ರೂ ಈ ಮೋಸಗಾರರ ತಂಡ ಒಂದೇ ಎಂಬ ಮಾಹಿತಿ ಬೆಳಕಿಗೆ ಬಂದಿದೆ. ಪ್ರಕರಣ ಸಂಬಂಧಿಸಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಬೆಳವಣಿಗೆಗಳಾದರೂ ಹಳಿಯಾಳ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಳ್ಳದೆ ಸುಮ್ಮನಿದ್ದರು ಅಂತ ಸಂತ್ರಸ್ತರು ದೂರಿದ್ದಾರೆ. ಇನ್ನಾದರೂ ಜಿಲ್ಲಾ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಯಾರ್ಯಾರು ಮೋಸಕ್ಕೆ ಒಳಗಾಗಿದ್ದಾರೆ ಎಂಬ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ಮೋಸಗಾರರ ಜಾಲದ ಬೇರನ್ನೇ ಕಿತ್ತು ಹಾಕಬೇಕಿದೆ. ಭರತ್ ರಾಜ್ ಕಲ್ಲಡ್ಕ ಜೊತೆ ಕ್ಯಾಮರಾಮನ್ ಗಿರೀಶ್ ನಾಯ್ಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.